ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಕಡೆಗೂ ಮನೀಶ್ ಸಿಸೋಡಿಯಾಗೆ ಸುಪ್ರೀಂ ಕೋರ್ಟು ಜಾಮೀನನ್ನು ನೀಡಿಯೇ ಬಿಡ್ತು. ಕಳೆದ 17.5 ತಿಂಗಳಿಂದ ಈ ಮನುಷ್ಯ ಜೈಲಿನಲ್ಲಿದ್ದದ್ದು, ತಿಹಾರ್ ಜೈಲಲ್ಲಿ. ಮನೀಶ್ ಸಿಸೋಡಿಯಾ ನಿಮಗೆ ಗೊತ್ತಿರೋ ಹಾಗೆ ಈತ ಮಾಜಿ ಉಪಮುಖ್ಯಮಂತ್ರಿ ದಿಲ್ಲಿ ಸರ್ಕಾರದಲ್ಲಿ, ಆಮ್ ಆದ್ಮಿ ಸರ್ಕಾರದಲ್ಲಿ. ಅಬಕಾರಿ ನೀತಿಯನ್ನು ಮಾಡಿ ಭ್ರಷ್ಟಾಚಾರ ಮಾಡಿದ್ದಾರೆ. 100 ಕೋಟಿ ರೂಪಾಯಿ ಭ್ರಷ್ಟಾಚಾರಕ್ಕೆ ಕಾರಣೀಭೂತನಾದಂಥ ಕಿಂಗ್ ಪಿನ್ ಈತ ಅಂತ, ಮಾಜಿ ಅಬಕಾರಿ ಸಚಿವ ಆಯ್ತ ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ಜೈಲಿನಲ್ಲಿಟ್ಟಿತ್ತು. ಸತತ 3 ಬಾರಿ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಿದ್ರು ಜಾಮೀನಿಗಾಗಿ. ಕಳೆದ ಬಾರಿ ಈತ ಸುಪ್ರೀಂ ಕೋರ್ಟ್ ಹೋದ ಸಂದರ್ಭದಲ್ಲಿ ಇನ್ನು 6 ತಿಂಗಳು ಈ ಕಡೆ ಕಾಲಿಡಬೇಡಿ ನೀವು ಅಂತ ಪದೇ ಪದೇ ಬಂದು ಜಾಮೀನನ್ನು ಕೇಳಬೇಡಿ, ನೀವು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಈ ಸಲ ಇವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೆ ಯಥಾ ಪ್ರಕಾರ ವಾದವನ್ನು ಮಂಡಿಸ್ತಾರೆ. ವಿಭಾಗೀಯ ಪೀಠ ಇದ್ದದ್ದು ಜಸ್ಟಿಸ್ BR ಗವಾಯ್ ಮತ್ತು ಜಸ್ಟಿಸ್ KV ವಿಶ್ವನಾಥನ್ ಇದ್ದಂಥ ಬೆಂಚು. ಯಥಾ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾರೆ. ಅವ್ರು ಹೇಳ್ತಾರೆ, ನೋಡಿ, ಒಬ್ಬ ವ್ಯಕ್ತಿಗೆ ಶಿಕ್ಷೆಯ ಅವಧಿ, ಕನಿಷ್ಠ ಶಿಕ್ಷೆಯ ಅವಧಿ ಈ ಪ್ರಕರಣದಲ್ಲಿ, ಭ್ರಷ್ಟಾಚಾರ ಪ್ರಕರಣದಲ್ಲಿ 3 ವರ್ಷ ನೀವು ಶಿಕ್ಷೆ ಕೊಡ್ತೀರಿ. ಅದರ ಅರ್ಧದಷ್ಟು ಈಗಾಗಲೇ ಈ ಮನುಷ್ಯ ಜೈಲಲ್ಲಿ ಕಳೆದುಬಿಟ್ಟಿದ್ದಾರೆ. 17.5 ತಿಂಗಳು ಜೈಲಲ್ಲಿದ್ದಾರೆ. ಈತನ ಪತ್ನಿಗೆ ಹುಷಾರಿಲ್ಲ, ಆಕೆಗೆ ನಿರಂತರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಬರಬೇಕಾಗತ್ತೆ. ಮಕ್ಕಳು ವಿದೇಶದಲ್ಲಿದ್ದಾರೆ ಮತ್ತು ಈತ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಿರೋದರಿಂದ ತಪ್ಪಿಸ್ಕೊಂಡು ಓಡಿ ಹೋಗೋ ಸಾಧ್ಯತೆ ಇಲ್ಲ. ಜೊತೆಗೆ ರೈಟ್ ಟು ಲಿಬರ್ಟಿಯನ್ನು ನೀವು ಪರಿಗಣಿಸಬೇಕಾಗತ್ತೆ. ಅನುಚ್ಛೇದ 21 ಪ್ರಕಾರ ರೈಟ್ ಟು ಲಿಬರ್ಟಿ ಇದೆ. ವಿಚಾರಣೆಯೇ ಇನ್ನೂವರೆಗೂ ಶುರುವಾಗಿಲ್ಲ. ಈಗಲಾದರೂ ಇವರನ್ನು ಬಿಡುಗಡೆ ಮಾಡಿ ಜಾಮೀನು ಕೊಡಿ ಅವರಿಗೆ ಅಂತ ಮಾನ್ಯ ಆನರೇಬಲ್ ಜಸ್ಟಿಸ್ ಎದುರುಗಡೆ ವಾದವನ್ನು ಮಂಡಿಸ್ತಾರೆ ಅಭಿಷೇಕ್ ಮನು ಸಿಂಘ್ವಿ. ಆವಾಗ ಈ ಕಡೆಯಿಂದ ಅಡಿಷನಲ್ ಸಾಲಿಸಿಟರ್ ಜನರಲ್ ಇರ್ತಾರೆ ರಾಜು ಅವರು ಹೇಳ್ತಾರೆ, ನೋಡಿ, ಈ ಪ್ರಕರಣದಲ್ಲಿ CBIನಲ್ಲಿ 493 ಸಾಕ್ಷ್ಯಗಳಿದ್ದಾವೆ, 493 ವಿಟ್ನೆಸಸ್, 57 ಜನ ಆರೋಪಿಗಳಿದ್ದಾರೆ. ಇನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಲ್ಲಿ 224 ಸಾಕ್ಷ್ಯಗಳಿದ್ದಾವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, 40 ಜನ ಆರೋಪಿಗಳಿದ್ದಾರೆ. ಇಷ್ಟನ್ನು ಕಂಪೈಲ್ ಮಾಡಿ ಸಿದ್ಧ ಮಾಡಲಿಕ್ಕೆ ನಮಗೆ ಇಷ್ಟು ಸಮಯ ಬೇಕಾಯಿತು. ಈಗ ನಾವು ವಿಚಾರಣೆಯನ್ನು ಶುರು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವರನ್ನು ಬಿಡುಗಡೆ ಮಾಡಿಬಿಟ್ರೆ, ಯಾರು ಅಪ್ರೂವರ್ ಆಗಿದಾರಲ್ಲ, 8 ರಿಂದ 9 ಜನ ಅಪ್ರೂವರ್ಗಳಿದ್ದಾರೆ, ಅವ್ರ ಮೇಲೆ ಇವರು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಇವರನ್ನು ಬಿಡುಗಡೆ ಮಾಡಬೇಡಿ. ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ ಪ್ರಕರಣ, ಎಲ್ಲವೂ ಸಿದ್ಧ ಆಗಿಬಿಟ್ಟಿದೆ ಅಂತ ಅಂಕಿ ಅಂಶಗಳ ಸಮೇತ ವಾದವನ್ನು ಮಂಡಿಸ್ತಾರೆ ರಾಜು. ಆದರೆ ಕೋರ್ಟ್ ಹೇಳುತ್ತೆ, ನೋಡಿ, ನಿಮಗೆ ಜುಲೈ 3 ಒಳಗಾಡಿಗೆ ಈ ವಿಚಾರಣೆ ಶುರು ಆಗಬೇಕು ಅಂತ ಹೇಳಿದ್ವಿ. ನೀವು ಜೂನ್ನಲ್ಲಿ ಬಂದು ಒಪ್ಕೊಂಡಿದ್ರಿ. ಅದರ ಪ್ರಕಾರ ಜುಲೈ 3ನೇ ತಾರೀಕು ಒಳಗೆ ನೀವು ಶುರು ಮಾಡಬೇಕಾಗಿತ್ತು, ಶುರು ಮಾಡಿಲ್ಲ ನೀವು. ಆದ್ದರಿಂದ ಇವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮ್ಮ ವಿಚಾರಣೆ ಯಾವಾಗಿರ್ತಾ ಆ ಸಂದರ್ಭದಲ್ಲಿ ಅವರು ಹಾಜರಾಗ್ತಾರೆ. ಹಾಗಾದರೆ ಬಿಡುಗಡೆಗಿರುವಂಥ ಷರತ್ತುಗಳೇನು? ಷರತ್ತು ಏನಪ್ಪ ಅಂತಂದರೆ 10 ಲಕ್ಷ ರೂಪಾಯಿಯ ಶ್ಯೂರಿಟಿಯನ್ನು ಈ ಮನುಷ್ಯ ಕೊಡಬೇಕು. 2 ಜನ ಜಾಮೀನು ಕೊಡಬೇಕು ಇವರಿಗೆ. ಪ್ರತಿ ಸೋಮವಾರ ಇವರು ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಿ ಹಾಕಿ ಬರಬೇಕು. ನೋಡ್ರಿ, ಇವ್ರಿಗೆ ವಿಧಿಸಿರುವಂಥ ಷರತ್ತುಗಳನ್ನು ನೋಡಿ. ಪ್ರತಿ ಸೋಮವಾರ ಹಾಜರಿ ಹಾಕಬೇಕು. ಪಾಸ್ಪೋರ್ಟನ್ನು ಇಲ್ಲಿಗೆ ನಮಗೆ ಡೆಪಾಸಿಟಿಗೆ ಕೊಡಬೇಕು. ಇಷ್ಟು ನಿಬಂಧನೆಗಳನ್ನು ನೀಡಿ ಷರತ್ತುಗಳನ್ನು ವಿಧಿಸಿ ಬಿಡುಗಡೆ ಮಾಡುತ್ತೆ ಮಾನ್ಯ ಸುಪ್ರೀಂ ಕೋರ್ಟು. ಯಾವಾಗ ಈ ಸುದ್ದಿ ಬರುತ್ತೋ ಅಲ್ಲಿ ಆತಿಶಿ ಮರ್ಲೆನ್ ಅವರು ಒಂದು ವಿದ್ಯಾಲಯದ ಉದ್ಘಾಟನೆ ಹೋಗಿರ್ತಾರೆ. ಹೇಗೆ ಕುಣಿದಾಡ್ಲಿಕ್ಕೆ ಶುರು ಮಾಡ್ತಾರೆ, ಕುಪ್ಪಳಿಸ್ತಾರೆ ಅಂತಂದರೆ, ಶಿಕ್ಷಣ ಕ್ರಾಂತಿಯ ಜನಕನ ಬಿಡುಗಡೆಯಾಗಿದೆ ಅಂತ ಇನ್ನಿಲ್ಲದ ಹಾಗೆ ಕುಣಿದಾಡಲಿಕ್ಕೆ ಶುರು ಮಾಡ್ತಾರೆ, ಕುಪ್ಪಳಿಸ್ತಾರೆ. ಆ ಕಡೆ ಸಂಜಯ್ ಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವ ಅಭಿಷೇಕ್ ಮನು ಸಿಂಘ್ವಿ ಅವ್ರ ಬಗ್ಗೆ, ಕ್ಷಮಿಸಿ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಯಾರನ್ನ ಒಳಗಡೆ ಹಾಕಿದ್ರು, 18 ತಿಂಗಳಿಂದ ಒಳಗಡೆ ಹಾಕಿದ್ರಲ್ಲ, ಅಂಥವರು ಇವತ್ತು ಕೋರ್ಟಿನಿಂದ ಬಿಡುಗಡೆಯಾಗಿದ್ದಾರೆ. ಈ 18 ತಿಂಗಳು, 17.5 ತಿಂಗಳು ಅವ್ರದ್ದು ಹೋಯ್ತಲ್ಲ, ಅದನ್ನು ಯಾರು ಕೊಡ್ತಾರೋ ವಾಪಸ್ ಮನೀಶ್ ಸಿಸೋಡಿಯಾಗೆ ಅಂತ ಕೇಳ್ತಾರೆ. ಮಜಾ ಅಂದರೆ 17.5 ತಿಂಗಳು ಒಳಗಡೆ ಇಟ್ಟದ್ದು ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ, ಇದೇ ಕೋರ್ಟ್ಗಳು. ಲೋಯರ್ ಕೋರ್ಟ್ ಹೋಗ್ತಾರೆ, ಲೋಯರ್ ಕೋರ್ಟಿಂದ ಹೈಕೋರ್ಟಿಗೆ ಬಂದರು. ಹೈಕೋರ್ಟಲ್ಲಿ ಅಕ್ಟೋಬರ್ 20 ಇವ್ರದ್ದು ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಅದಾದ ಮೇಲೆ ಇವರು ಸುಪ್ರೀಂ ಕೋರ್ಟಿಗೆ ಬರ್ತಾರೆ, ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿರುತ್ತೆ. ಸತತವಾಗಿ ಕ್ಯೂರೇಟಿವ್ ಲೆವೆಲ್ಗೆಲ್ಲ ಹೋಗಿರ್ತಾರೆ ಇವರು.
ಯಾವ ಸಂದರ್ಭದಲ್ಲಿ ಇವರಿಗೆ ಬೇಲ್ ಕೊಡೋದಿಲ್ಲ. ಯಾಕೆ ಅಂದರೆ ಇರುವಂಥ ಸಾಕ್ಷ್ಯಾಧಾರಗಳು ಅಷ್ಟು ಗಟ್ಟಿಮುಟ್ಟಾಗಿದ್ದಾವೆ ಅಂತ. ಈಗ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಇವರೆಲ್ಲ ಪರಿಭಾವಿಸಿರೋದೇನೋ ಆಮ್ ಆದ್ಮಿ ಪಕ್ಷದವರು ಅಂದರೆ ಬಿಡುಗಡೆ ಆಗಿಬಿಟ್ಟಿದ್ದಾರೆ, ಇವರು ನಿರಪರಾಧಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇವರಿದ್ದಾರೆ. ಜಾಮೀನಿನಲ್ಲಿ ಈ ಮನುಷ್ಯ ಈಗ ಮನೀಶ್ ಸಿಸೋಡಿಯಾ ಹೊರಗಡೆ ಬರ್ತಾ ಇರೋದು. ಅದೇ ರೀತಿ ಜಾಮೀನ್ ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಹೊರಗಡೆ ಬಂದಿದ್ದಾರೆ. ಯಾವ ಬೇಕಾದ್ರೂ ಒಳಗೆ ಹೋಗ್ಬೋದು. ಪ್ರಕರಣ ಈಗ ಇದು ಶುರು ಆಗಲೇಬೇಕು, ಶುರು ಆಗೇ ಆಗತ್ತೆ. ಆದರೆ ಒಂದು ವಿಚಾರವನ್ನು ನಾವು ಪರಿಗಣಿಸಬೇಕು. ಏನಪ್ಪ ಅಂತಂದರೆ ನಿಷ್ಪಕ್ಷಪಾತವಾಗಿ ಯೋಚನೆ ಮಾಡಬೇಕು. ಏನಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ 18 ತಿಂಗಳ ಸಮಯ ಕೊಟ್ಟರು ಅವರು ವಿಚಾರಣೆಯನ್ನು ಶುರು ಮಾಡಲಿಲ್ಲ ಅಂದರೆ ಯಾರು ತಪ್ಪು ಇದರಲ್ಲಿ? ಸುಪ್ರೀಂ ಕೋರ್ಟ್ ಖಂಡಿತವಾಗಿ ತಪ್ಪಾಗೋದಿಲ್ಲ. ಸುಪ್ರೀಂ ಕೋರ್ಟು ಕಳೆದ ಬಾರಿ ಸ್ಪಷ್ಟವಾಗಿ ಹೇಳಿತ್ತು 6 ತಿಂಗಳ ಒಳಗಾಗಿ ನಿಮ್ಮ ವಿಚಾರಣೆ ಶುರುವಾಗಬೇಕು ಅಂತ. ಕಳೆದ ಬಾರಿ ಇವರು ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡುವ ಸಂದರ್ಭದಲ್ಲಿ ಇದೇ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿತ್ತು, ಇನ್ನು 6 ತಿಂಗಳ ಒಳಗಡೆ ನಿಮ್ಮದು ವಿಚಾರಣೆ ಶುರು ಆಗಬೇಕು, ಇಲ್ಲದೆ ಹೋದ್ರೆ ನಾವು ಇವರ ಜಾಮೀನನ್ನು ಪರಿಗಣಿಸಬೇಕಾಗತ್ತೆ ಅಂತ. ಅಷ್ಟಾದಮೇಲೆ ಇವರು ನಂಬರ್ ಹೇಳ್ಕೊಂಡು ತಡ ಮಾಡಿದರೆ ಯಾರು ಹೊಣೆ ಆಗ್ತಾರೆ? ಈಗ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬನ್ನಿ. ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬಂದರೆ ಈಗಾಗಲೇ ಅವ್ರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸುಪ್ರೀಂ ಕೋರ್ಟಲ್ಲಿ ಜಾಮೀನನ್ನು ಕೊಟ್ಟುಬಿಟ್ಟಿದೆ. CBIನಿಂದ ಬಂಧಿಸಿರಲಾಗಿದ್ದು. CBI ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಕುರಿತಾಗಿ ವಿಚಾರಣೆ ನಡೀತಾ ಇದೆ. ಅಲ್ಲಿ ಜಾಮೀನಿಗೆ ಅಪ್ಲೈ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನೀವು ಲೋವರ್ ಕೋರ್ಟ್ ಹೋಗಿ ಅಂತೇಳಿ ಕಾವೇರಿ ಬವೇಜ್ ಅವ್ರ ಬೆಂಚ್ಗೆ ಹೇಳಿದ್ದಾರೆ. ಆಗಸ್ಟ್ 20ರವರೆಗೂ ಅವರನ್ನು ಬಂಧಿಸಿ ಇಡಲಾಗಿರುತ್ತೆ, ಕಸ್ಟಡಿನಲ್ಲಿ ಇರ್ತಾರೆ. ಆಗಸ್ಟ್ 20ರವರೆಗೂ ಅವರನ್ನು ಬಂಧಿಸಿ ಇಡಲಾಗಿರುತ್ತೆ, ಕಸ್ಟಡಿನಲ್ಲಿ ಇರ್ತಾರೆ. ಆಗಸ್ಟ್ 20ಕ್ಕೆ ವಿಚಾರಣೆ ಬಂದ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾರೆ. ಅಪೆಕ್ಸ್ ಕೋರ್ಟ್ ಈಗಾಗಲೇ ಮನೀಶ್ ಸಿಸೋಡಿಯಾಗೆ ಜಾಮೀನು ಕೊಟ್ಟಿದೆ, ನೀವು ಯಾಕೆ ಕೊಡೋದಿಲ್ಲ? ಅವಾಗ ಅನಿವಾರ್ಯವಾಗಿ ಜಸ್ಟಿಸ್ ಕಾವೇರಿ ಬವೇಜ್ ಅವರು ಇವರಿಗೆ ಜಾಮೀನನ್ನು ಕೊಡಬೇಕಾಗತ್ತೆ. ಪ್ರೆಸಿಡೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಒಂದು ಸಂಸ್ಥೆ, ತನಿಖಾ ಸಂಸ್ಥೆ ತಾನು ಏನೇ ಡಾಟಾ ಅಥವಾ ಇನ್ಫಾರ್ಮೇಷನ್ನು, ತನಿಖೆ ಎಲ್ಲವನ್ನು ಗ್ಯಾದರ್ ಮಾಡ್ಬೋದು. ಸಮಯಕ್ಕೆ ಸರಿಯಾಗಿ ಅದನ್ನು ನೀವು ನ್ಯಾಯಾಲಯದಲ್ಲಿ ಮಂಡಿಸದೆ ಹೋದರೆ ಆರೋಪಿಗಳು ಹೊರಗಡೆ ಬರೋದು ಸ್ವಾಭಾವಿಕ. ಈಗ ಸಮಸ್ಯೆ ಇರೋದೇನು? ಆಗಸ್ಟ್ 15ಕ್ಕೆ ಅತಿಶಿ ಮರ್ಲೇನಾ ಅವರು ಧ್ವಜಾರೋಹಣ ಮಾಡಲಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಮನೀಶ್ ಸಿಸೋಡಿಯಾ ಹೊರಗಡೆ ಬರ್ತಾ ಇದ್ದಾರೆ. ಅವರು 26 ಫೆಬ್ರವರಿ 2023ಕ್ಕೆ ಜೈಲಿಗೆ ಹೋಗಿದ್ದು ಮನೀಶ್ ಸಿಸೋಡಿಯಾ. 28 ಫೆಬ್ರವರಿ 2023ಕ್ಕೆ ತಮ್ಮ ಎಲ್ಲ 16 ಖಾತೆಗಳಿಗೆ ರಾಜೀನಾಮೆ ಕೊಟ್ಟರು. 16 ಖಾತೆ ನಿರ್ವಹಿಸ್ತಾ ಇದ್ರು ಮನೀಶ್ ಸಿಸೋಡಿಯಾ. ಅವರ ಅಸಿಸ್ಟೆಂಟ್ ಆಗಿದ್ದಂಥವರು ಅತಿಶಿ ಮರ್ಲೇನಾ ಅವ್ರಿಗೆ ಬಡ್ತಿ ಸಿಗತ್ತೆ, ಅವರಿಗೆ ಸಚಿವ ಸ್ಥಾನ ಸಿಗತ್ತೆ. ಈಗ ವಾಪಸ್ ಮನೀಶ್ ಸಿಸೋಡಿಯಾಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಬಂದು ವಹಿಸ್ಕೋತಾರ? ಅದು ನೋಡಬೇಕಾದದ್ದು. ಅರವಿಂದ್ ಕೇಜ್ರಿವಾಲ್ಗೆ ನಿಜವಾಗ್ಲೂ ಆಸೆ ಇಲ್ಲ ಅಂತಂದ್ರೆ, ಅಧಿಕಾರದ ಆಸೆ ಇಲ್ಲ ಅಂದರೆ ಹಂಗಾಮಿ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಮನೀಶ್ ಸಿಸೋಡಿಯಾಗಿ ವಹಿಸ್ಕೊಡ್ತಾರಾ? ಕಾದು ನೋಡಬೇಕಾದಂಥ ವಿಚಾರ. ಧ್ವಜಾರೋಹಣವನ್ನು ಒಬ್ಬ ಮುಖ್ಯಮಂತ್ರಿ ಯಾವುದೋ ಒಬ್ಬ ಸಚಿವರ ಕಡೆ ಮಾಡಿಸಿ ಅಂತ ಹೇಳಲಿಕ್ಕೆ ಸಾಧ್ಯವಿದೆಯಾ? ಹಾಗೆ ಸಾಧ್ಯವೇ ಇಲ್ಲ ಅಂತ ಸ್ವತಃ ಕಾನೂನು ಹೇಳುತ್ತೆ. ಏನಾಗತ್ತೆ ಕಾದು ನೋಡಬೇಕಾದಂಥ ಸಂದರ್ಭ. ಒಂದಂತೂ ದಿಟ್ಟ, ಆಮ್ ಆದ್ಮಿ ಪಕ್ಷ ನಿಟ್ಟುಸಿರು ಬಿಟ್ಟಿದೆ. ಅವರ ಒಬ್ಬ ನಾಯಕ ಹೊರಗಡೆ ಬಂದಿದ್ದಾನೆ. ಅದು ಆ ಮಟ್ಟಿಗೆ ಹೆಚ್ಚು ಪ್ರಬಲವಾಗಿದೆ ಅನ್ನೋದ್ರ ಬಗ್ಗೆ ಎರಡು ಮಾತೇ ಬೇಕಾಗಿಲ್ಲ. ಅರವಿಂದ್ ಕೇಜ್ರಿವಾಲ್ ಆಗಸ್ಟ್ 20ರ ನಂತರ ಹೊರಗಡೆ ಬಂದರೆ ಅಚ್ಚರಿ ಪಡಬೇಕಾದಂಥ ವಿಚಾರವಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.